ರೈತ ಮಿತ್ರರೇ ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ರ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ 744 FE ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಓನರ್ ನಂಬರ್ ಕೂಡ ಕೊಡ್ತೀನಿ. ಯಾರು ಕನ್ಫ್ಯೂಸ್ ಆಗಬೇಡಿ, ಸ್ಕ್ರೀನ್ ಮೇಲೆ ಇರೋದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರ್ ಇದು. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾವುದೇ ರೀತಿಯ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಮಾರಾಟಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಇನ್ನು ಗಾಡಿ ಬಗ್ಗೆ ನೋಡೋದಾದ್ರೆ ಸ್ವರಾಜ್ 744 FE ಗಾಡಿ ಇದು 48 HP ಗಾಡಿ ಬರುತ್ತೆ. ಗಾಡಿದು ಮಾಡಲು 2016. ಗಾಡಿ ಮಾಡಲ್ ಬಂದು 2016 ಇದೆ. 2016 ಮಾಡಲು ಸಿಂಗಲ್ ಓನರ್ ಗಾಡಿನೇ ಮಾರಾಟಕ್ಕಿದೆ. ಗಾಡಿಗೆ ಪಾರ್ಟಿ ಇರೋದು ಫಸ್ಟ್ ಓನರ್ ಇದ್ದರೆ ನೀವು ತಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಗಾಡಿ ಪವರ್ ಸ್ಟೇರಿಂಗ್ ಇಲ್ಲ, ನಾರ್ಮಲ್ ಸ್ಟೇರಿಂಗ್ ಅಲ್ಲಿ ಗಾಡಿ ಬರುತ್ತೆ. ಮ್ಯಾನ್ಯುವಲ್ ಸ್ಟೇರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಇನ್ನು ಗಾಡಿ ಟೈರ್ ವಿಷಯಕ್ಕೆ ಬಂದ್ರೆ ನೋಡ್ತಾ ಇದ್ರ ಟೈರ್ ಬಂದು ಹೊಸ ಟೈರ್ಸ್ ಇದೆ. ಗಾಡಿ ಹಿಂದೆ ಎರಡು ಟೈರ್ ಬಂದು ರಿಬೋಲ್ಟ್ ಇದಾವೆ. ಫ್ರಂಟ್ ಬ್ಯಾಕ್ 4 ಕೂಡ ರಿಬೋಲ್ಟ್ ಟೈರ್ಗಳು ಗಾಡಿಗಿರೋದು. ಟೈರ್ ಮಾತ್ರ 100% ವರೆಗೂ ಟೈರ್ ಕಂಡೀಷನ್ ಇದೆ. ಮತ್ತೆ ಯಾವುದೇ ಸಾಮಾನು ಸಿಗ್ತಾ ಇಲ್ಲ ಗಾಡಿ ಜೋಡಿ, ಕೇವಲ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿದೆ. ಯಾವುದೇ ಅಟ್ಯಾಚ್ಮೆಂಟ್ಗಳು ಗಾಡಿ ಜೋಡಿ ಮಾರಾಟಕ್ಕಿಲ್ಲ. ಮತ್ತೆ ಗಾಡಿ ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ತೊಂದರೆ ಇಲ್ಲ, ಯಾಕಂದ್ರೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಅಂಡ್ ಗಾಡಿ ತಗೊಳ್ಳೋರಿಗೆ ಗಾಡಿ ಮೇಲೆ ಲೋನ್ ಕೂಡ ಯಾವುದು ಇಲ್ಲ. ಇನ್ನು ಲೊಕೇಶನ್ ಬಂದ್ರೆ ಇದು ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ಈ ಗಾಡಿ ಮಾರಾಟಕ್ಕಿರೋ ಲೊಕೇಶನ್ ಬಂದು ದಾವಣಗೆರೆ ಲೋಕಲ್ ಸಿಟಿಯಲ್ಲೇ ಗಾಡಿ ನಿಮಗೆ ಸಿಗುತ್ತೆ. ಇನ್ನು ಪ್ರೈಸ್ ಬಂದ್ರೆ ಓನರ್ ಇದಕ್ಕೆ ಹೇಳ್ತಿರೋದು ಕೇವಲ 3,20,000 ಹೇಳ್ತಾರೆ. 16 ಮಾಡಲು ಹೇಳ್ತಿರೋ ರೇಟು 3,20,000. ಇದು ಕೂಡ ಫೈನಲ್ ಏನಲ್ಲ, ಒಮ್ಮೆ ಮಾತಾಡ್ಕೊಳ್ಳಿ ಓನರ್ ಜೊತೆ. ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಬಟ್ ಪ್ರೆಸೆಂಟ್ ಅಲ್ಲಿ ಓನರ್ ಇದಕ್ಕೆ ಹೇಳ್ತಿರೋದು 3,20,000 ಹೇಳ್ತಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಇರುತ್ತೆ, ವಿಡಿಯೋದಲ್ಲಿ ನಂಬರ್ ಇರಲ್ಲ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಕೂಡ ಯಾವುದೇ ಮೊಬೈಲ್ ನಂಬರ್ ಕಾಣಿಸ್ತಿಲ್ಲ ಅಂದ್ರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನೋಡಿ, ನಂಬರ್ ಇದ್ರೆ ಓನರ್ ಜೊತೆ ಮಾತಾಡ್ಕೊಂಡು ಖರೀದಿ ಮಾಡ್ಬೋದು. ನಿಮ್ಗೆ ಗಾಡಿ ಅಡ್ಜಸ್ಟ್ ಆಗಿಲ್ಲ ಅಥವಾ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಬೇರೆ ರೈತರು ತಗೊಳ್ಳೋರಿದ್ರೆ ನಿಮ್ಮೂರಲ್ಲಿ, ಅಥವಾ ಯಾರಾದ್ರೂ ರೈತರು ಇದೇ ತರ ಗಾಡಿ ಮಾರಾಟ ಮಾಡೋರಿದ್ರೆ ಅಂತವ್ರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ನಿಂದ ನಿಮಗೆ ಫ್ಯೂಚರ್ನಲ್ಲಿ ಉಪಯೋಗ ಆಗ್ಬೋದು ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಮುಂದೆ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.